ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇ ಗಾಯ್ಸ್, ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಮುರುಡೇಶ್ವರಕ್ಕೆ ಹೋಗಿದ್ವಿ. ಬಟ್ ಇವಾಗ ಎಲ್ಲಿ ಹೋಗ್ತೀವಿ ಅಂತ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಸೊ ರಿವೀಲ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋಸ್ ಯಾರು ನೋಡಿಲ್ಲ ಪ್ಲೀಸ್ ನೋಡ್ಕೊಂಬನ್ನಿ. ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಅರ್ಥ ಆಗೋದು. ಇವತ್ತಿನ ವಿಡಿಯೋ ನಿನ್ನೆಗಿಂತ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನನ್ನ ವಿಡಿಯೋನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇವಾಗ ನಾವು ಮಂಕಿ ಬಂದಿವಿ, ಅಂದರೆ ನಮ್ಮೂರಿಗೆ. ಸೊ ನಮ್ಮೂರು ಎಷ್ಟು ಚೆಂದ ಇದೆ ಅಲ್ವಾ ನೋಡಿ, ನೇಚರ್ ನೋಡಿ. ಸೊ ಇಲ್ಲಿ ಗದ್ದೆ ನೇಟಿ ಮಾಡ್ತಾಯಿದ್ರು, ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಳ್ಳುವಂತ ಮಾಡಿಕೊಂಡೆ. ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗಿ ನಮ್ಮ ಮನೆಯವ್ರು ಬಂದರು. ಸೊ ಅವ್ರ ಜೊತೆಗೆ ನಾವು ಹೊರಟ್ವಿ. ಇವಾಗ ನೋಡಿ ಒಬ್ಬರು ಅತಿಥಿ ಬರ್ತಾರೆ. ಹೇಗಿದ್ದಾರೆ ನಮ್ಮ ಅತಿಥಿ? ಸೊ ನಾವು ಹೋಗೋ ದಾರಿಯಲ್ಲಿ ಕೂಗು ಅಂತ ಕೂಗ್ತಾ ಇದ್ರು. ಇವಾಗ ನೋಡಿ ನಾನು ವಿಸಿಲ್ ಹೊಡ್ತೆ, ಅದು ಹೆಂಗೆ ಓಡ್ ಹೋಗುತ್ತೆ ಅಂತ ನೋಡಿ. ಎಲ್ಲ ನೋಡ್ತಿರೋ ನಮ್ಮ ಜನ್ರೇಷನ್ ಲೆಕ್ಕ ಅನಿಸುತ್ತೆ. ನೆಕ್ಸ್ಟ್ ಜನ್ರೇಷನ್ ಇದನ್ನೆಲ್ಲ ಬುಕ್ಕಲ್ಲಿ ನೋಡಬೇಕಾಗುತ್ತೆ. ಯಾಕೆಂದರೆ ಈಗಿನ ಟೆಕ್ನಾಲಜಿ ಹಾಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇವಾಗ ನಾವು ಪರಿಸರನ ಹಾಳು ಮಾಡದೆ ಉಳಿಸ್ಕೊಂಡು ಹೋದರೆ ನೆಕ್ಸ್ಟ್ ಜನ್ರೇಷನ್ಗೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಮ್ಮ ನೆಕ್ಸ್ಟ್ ಪ್ಲೇಸ್ ರಿವೀಲ್ ಮಾಡೋ ಟೈಮ್ ಆಯಿತು. ಸೊ ಬನ್ನಿ, ಬಂತು ನೋಡಿ ನಮ್ಮ ಪ್ಲೇಸ್. ಹೇಗಿದೆ? ಕರಾವಳಿ ಪ್ರದೇಶಕ್ಕೆ ಬಂದುಬಿಟ್ಟು ಸಮುದ್ರ ನೋಡದೆ ಹೋದರೆ ಆ ಟ್ರಿಪ್ ಕಂಪ್ಲೀಟೇ ಆಗೋದಿಲ್ಲ. ಹಾಗೆ ನನ್ನ ಸಿಸ್ಟರ್ಸು ಡಿಸಪಾಯಿಂಟ್ ಆಗಿದ್ರಲ್ಲ, ಸೊ ಅವ್ರ ಹ್ಯಾಪಿನೆಸ್ ಫುಲ್ ಮಾಡೋಕ್ಕೆ ಇಲ್ಲಿ ಕರ್ಕೊಂಬಂದೆ. ಹೇಗೆ ನಾವು ಫಿಶರ್ ಬೀಚ್ ಆದ್ರೇನು ಬೇರೆ ಬೀಚ್ ಆದ್ರೇನು ನಮಗೆ ಎಂಜಾಯ್ ಮಾಡೋಕ್ಕೆ ಒಂದು ಬೀಚ್ ಬೇಕಷ್ಟೇ. ಸೊ ಈ ಬೀಚ್ ಬಗ್ಗೆ ನಿಮ್ಗೆ ಹೇಳಿಲ್ಲವಲ್ಲ, ಈ ಬೀಚಿಗೆ ಮಡಿ ಬೀಚ್ ಅಂತಾರೆ, ಅಂದರೆ ಮಂಕಿಲೇ ಇರೋ ಬೀಚು. ಭಟ್ಕಳ ಸುತ್ತಮುತ್ತ ಇರೋದು ಎಲ್ಲ ಅರಬ್ಬಿ ಸಮುದ್ರನೇ ಅಲ್ವಾ, ಅದಕ್ಕೆ ಅಲ್ವಾ ಭಟ್ಕಳ ಫೇಮಸ್ ಆಗಿರೋದು. ಇವಾಗ ನಮ್ಮ ಶೂಟಿಂಗ್ ಟೈಮ್ ಸ್ಟಾರ್ಟ್ ಆಯಿತು. ಸೊ ಸುತ್ತಮುತ್ತ ಎಂಜಾಯ್ ಮಾಡಿಕೊಂಡು ಹಾಗೆ ನೋಡ್ತಾ ಸೊ ಸಮುದ್ರದಲ್ಲೇ ಇದು ಮಾಡ್ತಾಯಿದ್ವಿ. ಸೊ ಸಮುದ್ರ ಅಲೆಗಳು ಜೋರಾಗಿ ಬರ್ತಾ ಇತ್ತು. ಸೊ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇದಕ್ಕೆ ಅಲೆಗಳು ಜಾಸ್ತಿ ಬರ್ತಾ ಇತ್ತು. ಸಮುದ್ರ ಮತ್ತು ಆಕಾಶ ಒಂದೇ ಇರೋ ಥರ ನನಗೆ ಫೀಲ್ ಆಗ್ತಾ ಇತ್ತು. ಅಲ್ಲಿ ಸಮುದ್ರದ ಅಲೆಗಳ ಜೊತೆ ಆಟ ಆಡ್ತಾ ನಾವು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹಾಗೆ ಮಳೆಗಾಲದಲ್ಲಿ ಸಮುದ್ರ ತನ್ನ ಒಳಗಡೆ ಏನು ಇಟ್ಕೊಳ್ಳೋದಿಲ್ಲ, ಅದನ್ನೆಲ್ಲ ಆಚೆ ಹಾಕುತ್ತೆ. ಸಮುದ್ರ ಒಳಗಡೆ ಇರೋ ಒಂದು ನಿಧಿ ಸಿಕ್ತು ಅದು ನಮಗೆ. ಅದೇನಂತ ತೋರಿಸ್ತೀನಿ ಬನ್ನಿ ನಿಮಗೆ. ಅದನ್ನು ನೋಡಿದರೆ ನೀವೆಲ್ಲ ಶಾಕ್ ಆಗ್ತೀರಾ. ಇದು ನಮ್ಗೆ ಸಿಗುತ್ತೆ ಅಂತ ನಾವು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ. ನೋಡಿ ನೋಡಿ, ಇದು ಹಳೆ ಯಾವುದೋ ಸರ ಇತ್ತು, ಇದ್ರಲ್ಲಿ ಬಿದ್ದಿತ್ತು. ಎಷ್ಟು ದೊಡ್ಡ ನಿಧಿ ನಮ್ಗೆ ಸಿಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ದೊಡ್ಡ ನಿಧಿನ ತೊಗೊಂಡು ಹೋದ ಮತ್ತು ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋದು ಅಂತ ನಾವು ಅದನ್ನು ಅಲ್ಲೇ ಬಿಟ್ವಿ. ಈ ಸಮುದ್ರನ ನೋಡ್ತಾ ಇದ್ದರೆ ನಮ್ಮ ಲೈಫಿನ ಎಲ್ಲ ಫೋಟೋಗಳು ನಮಗೆ ನೆನಪು ಬರುತ್ತೆ. ಕಷ್ಟ ಅನ್ನೋ ಅಲೆಗಳು ಎಷ್ಟೇ ಬಂದರೂ ಅದು ಸೈಲೆಂಟಾಗಿ ತನ್ನೊಳಗೆ ಇಟ್ಕೊಂಡು ತನ್ನ ಸಮಯಕ್ಕೋಸ್ಕರ ಕಾಯ್ತಾ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಮುದ್ರ ಎಷ್ಟೇ ಅಲೆಗಳು ಬಂದರೂ ಅದು ಎದುರಿಸಿ ನಿಲ್ಲುತ್ತೆ. ಹಾಗೆ ನಾವು ಕೂಡ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಎದುರಿಸಿ ನಿಲ್ಲಬೇಕು. ಈ ಸಮುದ್ರನ ನೋಡ್ತಾ ನನಗೆ ಅನಿಸಿದ್ದೇನಂತಂದರೆ, ಕೆಲವೊಮ್ಮೆ ನಾವು ಕೂಡ ಸಮುದ್ರ ಥರ ಇರಬೇಕು. ಹೊರಗಡೆ ಶಾಂತವಾಗಿ, ಒಳಗಡೆ ಸ್ಟ್ರಾಂಗ್ ಆಗಿ. ಯಾರು ಅರ್ಥ ಮಾಡ್ಕೊಂಡಿದ್ರು ಪರವಾಗಿಲ್ಲ. ನಮ್ಮ ಡೆಪ್ತ್ ಅಂದರೆ ನಮ್ಮ ಆಳನ ಯಾರಿಗೂ ಈಸಿ ಅಲ್ಲ. ನಮ್ಗೆ ಎಷ್ಟೇ ಪ್ರಾಬ್ಲಮ್ ಬಂದರೂ, ಎಷ್ಟೇ ಕಷ್ಟಗಳು ಬಂದು, ಎಂಥ ಅಲೆಗಳು ಬಂದರೂ ಅದನ್ನ ಎದುರಿಸೋ ಧೈರ್ಯ ಇರಬೇಕು. ಅದನ್ನು ನಾನು ಈ ಸಮುದ್ರ ನೋಡಿ ಕಲಿತೆ. ಇವಾಗ ಸಂಜೆ ಟೈಮ್ ಆಯಿತು. ಈ ಸಮುದ್ರ ನೋಡ್ತಾ ನಾವು ಒಂಥರ ಚಿಕ್ಕ ಮಕ್ಕಳ ಥರ ಆಗಿಬಿಟ್ವಿ. ಸೊ ಆಟ ಆಡೋದು, ಮಾತಾಡೋದು, ಚೇಷ್ಟೆ ಮಾಡೋದು. ಸೊ ನನಗೆ ನನ್ನ ಸಿಸ್ಟರ್ ಇರೋದಕ್ಕೋ ಏನೋ ಗೊತ್ತಿಲ್ಲ, ನನಗೆ ಇವತ್ತಿನ ದಿನ ಹೋಗಿದ್ದೆ ನನಗೆ ಗೊತ್ತಾಗಲಿಲ್ಲ.
ಜೀವನ ಹೇಗಂತಂದರೆ ಎಲ್ಲ ಕಾಲಕ್ಕೆ ತಕ್ಕಂಗೆ ಬದಲಾಗುತ್ತೆ. ಸೊ ಜೊತೆಗೆ ಬೆಳೆದು, ಜೊತೆಗೆ ಆಟ ಆಡಿ, ಜೊತೆಗೆ ತಿಂದು ಎಲ್ಲ ಮಾಡಿದ್ರು ಇವಾಗ ನನ್ನ ಸಿಸ್ಟರ್ಸ್ ಎಲ್ಲ ನನಗೆ ಹೊರಗಿನವರೇ. ಅಂದರೆ ನನ್ನ ರಿಲೇಷನ್ಸ್ ಎಲ್ಲ ನನಗೆ ಹೊರಗಿನವರೇ. ಆವಾಗ ಬಂದು ಆವಾಗ ಹೋಗೋ ಅತಿಥಿಗಳಾಗ್ತಾರೆ. ಅದು ಯಾಕೋ ಗೊತ್ತಿಲ್ಲ, ಎಲ್ಲ ಹೆಣ್ಮಕ್ಳ ಜೀವನ ಇಷ್ಟೇ ಅನಿಸುತ್ತೆ. ಸೊ ಈ ಅಲೆಗಳ ಜೊತೆ ಆಟ ಆಡ್ತಾ ನಮಗೆ ಈ ಟೈಮ್ ಹೇಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಸೊ ತುಂಬ ಖುಷಿಯಿಂದ ಆಟ ಇವಾಗ ನೋಡಿ, ನನ್ನ ತಂಗಿ ಶ್ರೀರಾಮ ಅಂತ ಬರೆದ್ಲು, ಅಲೆಗಳು ಕೊಚ್ಕೊಂಡು ಹೋಗೋದಿಲ್ಲ ಅಂತ. ಆದರೆ ಕೊಚ್ಕೊಂಡು ಹೋಯಿತು. ಯಾರಾದರೂ ಟ್ರೈ ಮಾಡಿದರೆ ಹೇಳಿ, ಇದು ನಿಜನಾ ಸುಳ್ಳ ಅಂತ. ಸೊ ಇವಾಗ ಇದೆಲ್ಲ ಸಂಚಿಕೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿವಿ. ಸೊ ಇವತ್ತಿನ ಸಂಚಿಕೆ ಸುಂದರವಾಗಿತ್ತು. ಒಂದು ಒಳ್ಳೆ ಮೆಮೊರಿ ಜೊತೆಗೆ ಮನೆ ಕಡೆ ಹೆಜ್ಜೆ ಇಟ್ವಿ. ಸೊ ಇವತ್ತಿನ ದಿನ ಯಾವತ್ತೂ ಮೆಮೊರಬಲ್ ಆಗಿರುತ್ತೆ. ಸೊ ಈ ಮೂಮೆಂಟ್ಸ್ ಮತ್ತೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.